ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾ ಮೇರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗ್ ಸಂಜೆ ಸಿಂಪಲಾಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀವಿ ಆಲೂ ಮಂಚೂರಿ ಮಾಡೋಕ್ಕೆ. ಆಲೂಗೆಡ್ಡೆ ತೊಳ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಎರ್ಕೋತಾ ಇದ್ದೀವಿ. ಇದು ತುಂಬ ನೀರಿನ ಅಂಶ ಇರುತ್ತೆ, ನೋಡ್ಬೋದು ನೀವು. ಇದನ್ನು ನೀಟಾಗಿ ತುರ್ಕೊಂಡು ಹಿಂಡ್ಕೊಬೇಕು ಆಲೂ ಮಂಚೂರಿ ಮಾಡೋಕ್ಕೆ. ಹಾಗೆ ಕೂಡ ಅದಕ್ಕೆ 1-2 ಸ್ಪೂನು ಮೈದಾ, ಹಾಗೆ ಕೂಡ ಕಾರ್ನ್ ಫ್ಲೋರ್ 1-2 ಸ್ಪೂನ್ ಹಾಕೋಬೇಕು. ಕಾರ್ನ್ ಫ್ಲೋರ್ ಹಾಗಾಗಿ ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕು. ತುರಿದಿರೋದು ಕಾರ್ನ್ ಫ್ಲೋರ್ ಹಿಂಡಿದ್ರಿಂದ 1 ಸ್ಪೂನು ಅಕ್ಕಿ ಹಿಟ್ಟು, 1-2-3 ಸ್ಪೂನ್ ಮೈದಾ ಕೋಟ್ ಮಾಡ್ಕೋಬೇಕು, ಅಂದರೆ ಉಂಡೆ ಆಗಂಗೆ. ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲೇ ಬಿಡಿಸಿ ಮಿಕ್ಸಿಲಿ ಈ ಥರ ತರಿ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಇನ್ನೂ ನುಣ್ಣಗೆ ಮಾಡ್ಕೊಬೋದು. ಇದು ಒಗ್ಗರಣೆಗೆ, ಅಂದರೆ ಇದು ಡ್ರೈ ಫ್ರೈ ಆದಮೇಲೆ ಮಂಚೂರಿ ಮಾಡೋಕ್ಕೆ, ಗ್ರೇವಿ ಥರ ಮಾಡ್ಕೊಳ್ಳೋಕ್ಕೆ, ಇದನ್ನು ಹಾಕ್ಕೊಳ್ಳೋಕ್ಕೆ, ಮತ್ತು ಇದು ಕಲ್ಸೋಕ್ಕೂ ಕೂಡ, ಬ್ಯಾಟರ್ ಕಲ್ಸೋಕ್ಕೂ ಕೂಡ. ಹಾಗೆ ಕೂಡ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋಕ್ಕೆ, ನಿಮ್ಗೆ ಬೇಕಾದ್ರೆ ಸ್ಪ್ರಿಂಗ್ ಆನಿಯನ್ ಇದ್ರೆ ಹಾಕ್ಕೊಳ್ಳಿ. ಇದು ಮೇಲೆ ಹಾಕೋಕ್ಕೆ ಪ್ಲೇಟ್ ಮೇಲೆ. ಹಾಗೆ ಕೂಡ ಗ್ರೇವಿ ಮಾಡೋಕ್ಕೂ ಕೂಡ ಈರುಳ್ಳಿ, ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಂಬೆಹಣ್ಣು ನಾನಿಲ್ಲಿ ಯಾವುದೇ ಸಾಸ್ ಬಳಸ್ತಾ ಇಲ್ಲ. ನಿಂಬೆಹಣ್ಣು ಇದ್ರ ಬರಲು ಯಾವ ಬರಲು ವೆನಿಗರು ಮತ್ತು ಸೋಯಾ ಸಾಸ್ ಬರಲು ಟೇಸ್ಟ್ ಅಂತಾರೆ, ಬಾಟಲಲ್ಲಿ ಸಿಗುತ್ತೆ. ನಾನು ಆದಷ್ಟು ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅದು ಬರಲು ಲೆಮನ್ ಹಾಕ್ಕೊತಾಯಿದ್ದೀನಿ. ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ, ಓಕೆನಾ. ಹಾಗೆ ಕೂಡ ಇಲ್ಲಿ ಸಾಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ, ಟೊಮೆಟೊ ಸಾಸು. ಇದಕ್ಕೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ನೀರಲ್ಲಿ ಕುದಿಸ್ಕೊಂಡು, ಹಾಗೆ ಕೂಡ ಟೊಮೆಟೊ 1-2 ಟೊಮೆಟೊ ಬೇಯಿಸಿಲ್ಲ, ಹಾಗೆ ಇನ್ನೇನು 1 ಸ್ಪೂನ್ ಸಕ್ಕರೆನ ಈ ಥರ ಸಾಸ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ವೆನಿಗರು, ಸೋಯಾ ಸಾಸು, ಚಿಲ್ಲಿ ಸಾಸು, ಹಾಗೆ ಕೂಡ ಟೊಮೆಟೊ ಸಾಸು, ಟೊಮೆಟೊ ಕೆಚ್ಚಪ್ಪು, ಮತ್ತು ರೆಡ್ ಚಿಲ್ಲಿ ಸಾಸ್ ಏನೂ ಆಗ್ತಾಯಿಲ್ಲ. ನಾನು ಇದೇ ಥರ ಮಾಡ್ಕೊಂಡು, ರೆಡ್ ಚಿಲ್ಲಿ ಸಾಸ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಬೇಕಾದ್ರೆ 1-2 ಖಾರದ ಮೆಣಸಿನ್ಕಾಯಿ ಹಾಕೋಬೋದು, ಮತ್ತು 1 ಸ್ಪೂನ್ ಸಕ್ಕರೆ, ಸ್ವಲ್ಪ ಸ್ವೀಟ್ನೆಸ್ ಟೊಮೆಟೊ ಸಾಸ್ಗೆ, ಹಾಗೆ 1-2 ಟೊಮೆಟೊ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನೋಡ್ಕೊಬೋದು ಎಷ್ಟು ನೀರು ಇದಾಗ್ತಿದೆ ಆಲೂಗೆಡ್ಡೆದು. ಅದು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳಿ, ಹಿಂಡ್ಕೊಂಡು ಬೇರೆ ಪ್ಲೇಟ್ಗೆ ಹಾಕೋತೀವಿ, ತುಂಬ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ಶುರು ಮಾಡ್ತೀವಿ. ಇನ್ನು ಫಸ್ಟ್ ಉಂಡೆ ಬರೋ ಹಾಗೆ ಮೈದಾಯನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಮೈದಾ ಹಿಟ್ಟು ಹಾಕ್ಕೊಂಡು ಅಕ್ಕಿ ಹಿಟ್ಟು ಕ್ರಿಸ್ಪಿಗೆ, ಯಾಕಂದರೆ ಕಾರ್ನ್ಫ್ಲವರ್ ಇಲ್ಲ, ಕಾರ್ನ್ಫ್ಲವರು ಅಷ್ಟು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನೋಡ್ಬೋದು ಆಲೂಗೆಡ್ಡೆ ತುರಿದಿರೋದು ಎಷ್ಟು ನೀರು ಬಿಟ್ಕೊತಾ ಇದೆ. ಹಾಗಾಗಿ ಅದು ಕೂಡ ನೋಡಿ, ಇದು ಡ್ರೈ ಆಗಿರೋದು, ಇಲ್ಲಿ ತುರಿದು ಇಟ್ಕೊಂಡಿರೋ, ಇದು ಹಿಂಡಿರೋದು. ಒಂದು 50 ನಿಮಿಷ ಬಿಟ್ಬಿಟ್ರೆ ಒಳ್ಳೆಯದು. ಏನಿಲ್ಲ, ಉಂಡೆ ಆಕಾರಕ್ಕೆ ಮಾಡಿಕೊಂಡು ಸಾಧ್ಯ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೊಮೆಟೊ ಸಾಸ್ ಕೂಡ ಮಾಡ್ಕೊಂಡಿದ್ದೀನಿ ಆಲೂ ಮಂಚೂರಿ ಮಾಡೋಕ್ಕೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ಡ್ರೈ ಆಗಿದೆ, ಇದು ತುರ್ಕೊಂಡಿರೋದು. ನೀಟಾಗಿ ಫಸ್ಟು ಆಲೂಗೆಡ್ಡೆ ತೊಳ್ಕೊಂಡು ಎರ್ಕೊಂಡು ಅದನ್ನು ತಿರ್ಗಾ ವಾಶ್ ಮಾಡಿಕೊಂಡು ನೀಟಾಗೆ ತುರ್ಕೊಂಡು ಅದನ್ನು ನೀರನ್ನ ತುಂಬ ಇದು ಮಾಡ್ಕೊತಾ ಇದ್ದೀನಿ. ವೀಡಿಯೋ ತೋರಿಸ್ತೀನಿ. ಹಾಗೆ ಕೂಡ ಆಲೂ ಮಂಚೂರಿ ಕಂಟಿನ್ಯೂ ವೀಡಿಯೋ. ಆಲೂಗಡ್ಡೆ ತುರಿದಿದ್ದಕ್ಕೆ ನಾವು ಕಾರ್ನ್ ಹಾಕಿಲ್ಲ, ಇಲ್ಲಿ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ, ಅದೇನೇ ಆದರೂ ಆಲೂಗಡ್ಡೆ ನೀರಿನ ಅಂಶ ಬಿಡುತ್ತೆ. ಹಾಗಾಗಿ 1-4-5 ಸ್ಪೂನು ಅಕ್ಕಿ ಹಿಟ್ಟು, 3-4 ಸ್ಪೂನ್ ಮೈದಾ ಹಾಕಿ ಒಂದು ಉಂಡೆ ಗಾತ್ರಕ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಫ್ರೈ ಕೂಡ ಮಾಡ್ತಾಯಿದ್ದೀವಿ. ಏನಿಲ್ಲ, ಗ್ರೇವಿ ಒಂದು ಮಾಡಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ಉಂಡೆ ಮಾಡ್ಕೊಳ್ಳಿ, ಯಾಕಂದರೆ ಆಲೂಗೆಡ್ಡೆಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನಾವು ಎಷ್ಟೇ ಮೈದಾ ಮತ್ತು ಅಕ್ಕಿ ಹಿಟ್ಟು ಹಾಕಿದ್ರೂ ಇದಾಗುತ್ತೆ, ತೆಳುವ ಅನಿಸುತ್ತೆ ಬ್ಯಾಟರು. ಉಂಡೆ ಮಾಡಿ ತೋರಿಸಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಈ ಥರ ಹಾಕ್ಕೊಳ್ಳಿ, ಓಕೆನಾ. ಎಣ್ಣೆ ಹತ್ರ ಮಾಡೋದು ತುಂಬ ಹುಷಾರಾಗಿ ಮಾಡಿ. ಇದು ಮೀಡಿಯಮ್ ಸೈಜ್ ಒಂದು 5 ಆಲೂಗಡ್ಡೆ ತೊಗೊಂಡಿದ್ದೀವಿ. 1 ಪ್ಲೇಟ್ 1.5 ಪ್ಲೇಟ್ ಆಗ್ಬೋದು, ಹೋಟೆಲ್ ಥರ ನೋಡಿದ್ರೆ. ಹಾಗೆ ಕೂಡ ಈ ಕುಕ್ಕಿಂಗ್ ಆಯಿಲ್ ಫ್ರೈ ಮಾಡ್ಕೊಂಡಿದ್ದು ತೊಗೊಂಡಿದ್ದೀನಿ. ಎತ್ಕೋ
ಹಾಗೆ ಕೂಡ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕೂಡ ಹಸಿಮೆಣಸಿನ್ಕಾಯಿ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಸ್ವಲ್ಪ ಈರುಳ್ಳಿ, ಓಕೆನಾ. ಇನ್ನು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಬಾಣಲಿ ಹುಷಾರಾಗಿ ಹೊಸ ಬಾಣಲಿ ಇದು, ತುಂಬ ಹುಷಾರಾಗಿ ಎಲ್ಲರೂ ಅಷ್ಟೇ, ದಯವಿಟ್ಟು ಏನೂ ಅನಾಹುತ ಮಾಡ್ಕೋಬೇಡಿ. ಅದನ್ನು ಪೇಸ್ಟ್ ರೆಡಿ ಮಾಡ್ಕೊಳ್ಳೋದು ತಿಂಗಳಾನ್ಗಟ್ಟಲೆ ಬೇಕಾಗುತ್ತೆ, ಕೆಲವೊಮ್ಮೆ ವರ್ಷಾನ್ಗಟ್ಟಲೆ ಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ, ಮನೆಯಲ್ಲೇ ಅಚ್ಚೇನು ಹಾಕ್ಕೊಂಡಿಲ್ಲ. ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಮ ಹಣ್ಣುಗಳಿಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಕಾರ್ನ್ಫ್ಲೋರ್ ಬಳಸಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಾಗೆ ಕಲಿಸುವಾಗ ಉಪ್ಪು ಹಾಕ್ಕೊಂಡಿದ್ವಲ್ವ, ಈಗ ಗ್ರೇವಿಗೆ ಸ್ವಲ್ಪ ಬ್ಯಾಟರ್ ಕಲಿಸುವಾಗ ಉಪ್ಪು ಹಾಕ್ಕೊಂಡಿದ್ವಲ್ಲ, ಗ್ರೇವಿಗೆ ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಹಾಗೆ ಮೈದಾನ ಇನ್ನೊಂದು ಸ್ವಲ್ಪ ನೀರು ಹಾಕು ಬೌಲ್ಗೆ. ಮೈದಾನ ಒಂದು 2 ಸ್ಪೂನು ಇದು ಹಾಕ್ಕೊಂಡಿದ್ದೀವಿ, ನೀರಾಗಿ ಕಲಿಸ್ಕೊಂಡಿದ್ದೀವಿ. ಕೈಯಾಗಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು, ಕಾರ್ನ್ಫ್ಲೋರ್ ಹಾಕ್ಕೊಂಡಿಲ್ಲ, ಓಕೆನಾ. ಸ್ಪೂನ್ ಹಾಗೆ ಈ ಹಂತದಲ್ಲಿ 1 ಸ್ಪೂನು ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸ್ಬಿಟ್ಟು ಟೊಮೆಟೊ ಹಾಗೆ ಸಕ್ಕರೆ ಹಾಕಿ ರುಬ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಗ್ರೇವಿ ಬೇಕಲ್ವ, ಹಾಗಾಗಿ. ಅಂತ ಇವಾಗ ನಿಂಬೆಹಣ್ಣ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು. ಹುಳಿಗೆ ವಿನಿಗರ್ ಬದಲು ಸ್ವಲ್ಪ ಹಾಕೊಳ್ಳಿ, ಸಾಕಾಗುತ್ತೆ. ಹಾಗೆ ಕೊನೆಗೆ ಪ್ಲೇಟ್ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು. ಇದು ಹೇಗಿದೆ ನೋಡೋಣ. ಸಾಫ್ಟಾಗೇ ಇದೆ. ಈ ಥರ ಒಳಗಡೆ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ಏನಾದರೂ ಮಾಡೋಕ್ಕೂ ಈ ಥರ ಆಗುತ್ತೆ. ಹಾಗೆ ಕೂಡ ರೆಡಿ ಆಯಿತು. 2 ಸ್ಪ್ಯಾಚುಲ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡೋದು. 1 ನಿಮಿಷ ನೋಡಿ, ಈ ಥರ ಇದೆ. ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಆಗುತ್ತೆ. ಯಾಕಂದರೆ ನನಗೆ ಸ್ವಲ್ಪ ಗ್ರೇವಿ ಥರ ಬೇಕು, ಆ ಥರ ಈ ಥರ ಇದೆ. ಸ್ವಲ್ಪ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸರೋಗುತ್ತೆ ಪ್ಲೇಟಿಂಗ್ ಮಾಡಿಕೊಂಡ್ರೆ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ನೀವು ಒಮ್ಮೆ ಟ್ರೈ ಮಾಡಿ.